ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ಕರೆಕ್ಟ್ ಅದೇ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಪಾಯಿಂಟ್ ನಂಬರ್ 1 ಕ್ರಿಸ್ತನಿಂದ ಅಗಲಿ ಹೋದರು ಕೃಪಾಶ್ರಯದೊಳಗಿಂದ. ನೋಡಿ ಗಲಾತ್ಯ 5 ನೋಡಿ, ನೀವು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೋಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಸ್ವಂತ ಬುದ್ಧಿಯಿಂದ ಸ್ವಂತ ಕರ್ಮ ಮಾರ್ಗಗಳಿಂದ ಅವರು ಆಶ್ರಯಿಸಿಕೊಳ್ಳುತ್ತಾರೋ ಅವರೇನಂತೆ ಕ್ರಿಸ್ತ. ಕರ್ಮ ಮಾರ್ಗ ಅಂದ್ರೆ ಧರ್ಮಶಾಸ್ತ್ರವನ್ನು ಸ್ವಂತ ಬುದ್ಧಿಯಿಂದ ಸ್ವಇಚ್ಛೆಯಿಂದ ಸ್ವಪ್ರಯತ್ನದಿಂದ ಅವರು ಕ್ರಿಸ್ತನಲ್ಲಿ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ತಾರೋ ಅವರು ಕ್ರಿಸ್ತನಿಂದ ಏನಂತೆ ಸಪರೇಟೆಡ್. ನೋಡಿ ಎಂತ ದುರಂತ ಅದು. ಕರ್ಮ ಮಾರ್ಗದಿಂದ ಧರ್ಮಶಾಸ್ತ್ರದಿಂದ ಎವ್ರಿ ವೀಕ್ ನಾನು ಚರ್ಚಿಗೆ ಹೋದ್ರೆ ನಾನು ನಿತ್ಯತ್ವಕ್ಕೆ ಹೋಗ್ತೀನಿ. ಸಾವಿರ ಲಕ್ಷ ಗಟ್ಟಲೆ ಜನರು ಇದನ್ನು ನಂಬಿಕೊಂಡಿದ್ದಾರೆ. ಅದಕ್ಕೆ ಅವರು ಸಭೆಗಳಿಗೆ ಕ್ರಿಸ್ತನ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಾರೆ. ಅವರಿಗೆ ಬಿಡುಗಡೆ ಇಲ್ಲ. ಯಾವ ಆತ್ಮದಲ್ಲಿ ಬಿಡುಗಡೆ ಇಲ್ಲ, ಮಾಂಸದಲ್ಲಿ ಬಿಡುಗಡೆ ಇಲ್ಲ, ಅಂದ್ರೆ ಶರೀರದಲ್ಲಿ ಬಿಡುಗಡೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೋಟ್ಯಾನು ಕೋಟಿ ಜನರು ಇವತ್ತು ಧರ್ಮಶಾಸ್ತ್ರದಲ್ಲಿ ಅಧೀನರಾಗಿ ಅಭಿಷಕ್ತನಾದ ಕ್ರಿಸ್ತ ಯೇಸುವಿನಿಂದ ಅವರು ಅಗಲಿ ಹೋದವರಾಗಿದ್ದಾರೆ. ಮಾತ್ರವಲ್ಲ, ಪಾಯಿಂಟ್ ನಂಬರ್ 3 ಕೃಪಾಶ್ರಯದೊಳಗಿಂದನೇ ಅವರೇನಾಗಿದ್ದಾರಂತೆ ಬಿದ್ದು ಹೋಗಿದ್ದಾರಂತೆ. ದೇವನಾಮಕ್ಕೆ ಸ್ತೋತ್ರ. ಒಂದು ಸಭೆಯಲ್ಲಿ ಅವರು ಹೋಗುವ ಸಭೆಯಲ್ಲಿ ಅವರು ನಂಬಿಗಸ್ತರಾಗಿಲ್ಲವಾದರೆ ಅವರು ಪರಲೋಕದಲ್ಲಿರುವ ಸಭೆಗೆ ಹೇಗೆ ಅವರು ನಂಬಿಗಸ್ತರಾಗ್ತಾರೆ? ಸರಿ, ನಾವು ನೋಡ್ತೇವೆ ಅವರು ಧಾರ್ಮಿಕತ್ವ ಧರ್ಮಶಾಸ್ತ್ರಕ್ಕೆ ಅಧೀನರಾದ ಕಾರಣ ಅವರು ಅನೀತಿವಂತರಾಗಿ ಕಾಣಿಸಲ್ಪಡ್ತಾರೆ. ಎರಡನೇದಾಗಿ ಅಭಿಷೇಕದಿಂದ ಅವರು ದೂರ ಹೋಗ್ತಾರೆ. ಮೂರನೇದಾಗಿ ಕೃಪೆ, ಯೋಗ್ಯತೆ ಇಲ್ಲದೆ ಇರುವವರನ್ನ ಕೃಪೆ ಕೊಟ್ಟು ಅವರನ್ನ ದೈವ ಪುತ್ರರಾಗಿ ದೈವಿಕ ಮಕ್ಕಳಾಗಿ ಆತನು ಅಧಿಕಾರ ಕೊಟ್ಟದ್ದಂತ ಕೃಪೆ ಆಶ್ರಯದಿಂದಲೇ ಅವರೇನಾಗಿದ್ದಾರಂತೆ ಬಿದ್ದು ಹೋಗಿದ್ದಾರಂತೆ. ಎಂತ ದುರಂತ ನೋಡಿ, ಎಂತ ದುರಂತ. ಈ ಪಟ್ಟಣದಲ್ಲಿ ಅನೇಕ ಬಿಲಿವರ್ಸ್ ಇದನ್ನ ಅವರಿಗೆ ಈ ಸತ್ಯನೇ ಅವ್ರಿಗೆ ಗೊತ್ತಾಗ್ತಾ ಇದ್ದಾರೆ. ಅರ್ಥ ಆಯ್ತಾ?